ನಮಸ್ಕಾರ. ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ನಡೀತಾ ಇರುವಂತಹ ಸುಮಾರು 3200 ಕೋಟಿಗೂ ಹೆಚ್ಚು ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಮತ್ತೆ ಸರ್ಕಾರದಿಂದ ಬೇರೆ ಬೇರೆ ಸವಲತ್ತುಗಳನ್ನು ಪಡ್ಕೊಂಡಿರುವಂತಹ ಫಲಾನುಭವಿಗಳು ಇವರ ಒಂದು ವಿತರಣಾ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೇನು ಮುಖ್ಯಮಂತ್ರಿಗಳು ಬರೋರಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲಿಗೆ ವಂದನೆಗಳನ್ನು ತಿಳಿಸ್ತವಾಗಿ ಮಾಲೂರು ಹೊಸೂರು ತಮಿಳುನಾಡು ರಸ್ತೆ ಅದೇ ಒಂದು ಸುಮಾರು 2200 ಕೋಟಿಯಷ್ಟು ಕಾಮಗಾರಿ ಇದೆ. ಅದಲ್ಲದೆ ಮಾಲೂರು ನಗರದಲ್ಲಿ ಕುಡಿಯೋ ನೀರಿನ ಕಾಮಗಾರಿಗಳು, ಬಸ್ ಸ್ಟ್ಯಾಂಡ್ ಕಾಮಗಾರಿಗಳು, ಈ ರೀತಿ ಬೇರೆ ಬೇರೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳನ್ನು ಹಮ್ಮಿಕೊಂಡಿದ್ದಾರೆ. ಜೊತೆಗೆ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದನೂ ಕೂಡ ಸುಮಾರು 42 ಕೋಟಿ ವೆಚ್ಚದಲ್ಲಿ ಅಮೃತ್ 2.0 ಯೋಜನೆಯಲ್ಲಿ ನಾವು ಮಾಲೂರು ನಗರಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾ ಇದ್ದೀವಿ. ಇದು ಒಂದು ಹಂತ. ಇದರಿಂದ ಸುಮಾರು 60% ಮಾಲೂರು ನಗರದ ಎಲ್ಲ ಮನೆಗಳಿಗೂ ಕೂಡ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ. ಅದಾದ ನಂತರ ಇನ್ನು 40% ಮುಂದಿನ ಹಂತದಲ್ಲಿ ತೆಗೆದುಕೊಳ್ತೀವಿ. ಸೊ ಹೀಗಾಗಿ ಇವತ್ತು ಮಾಲೂರಿನಲ್ಲಿ ದೊಡ್ಡ ಅಭಿವೃದ್ಧಿ ಪರ್ವನೆ ನಡೀತಾ ಇದೆ. ನಮ್ಮ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡು ಬಿಡುಗಡೆ ಮಾಡ್ತಿಲ್ಲ ಅಂತ ಹೇಳಿ ಕೆಲವರು ಪ್ರತಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಒಂದು ಉತ್ತರ ಕೊಡೋ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ನಮ್ಮಲ್ಲಿ ಹಣ ಇಲ್ಲದೆ ಹೋಗಿದ್ದಿದ್ರೆ, ನಮ್ಮ ಟ್ರೆಷರಿ ಏನಾದರೂ ಖಾಲಿ ಆಗಿದ್ರೆ ಇವತ್ತು 3200 ಕೋಟಿಗಳಷ್ಟು ವೆಚ್ಚದ ಕಾಮಗಾರಿಗಳನ್ನ ಒಂದೇ ಕ್ಷೇತ್ರದಲ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ನಾವು ಇಷ್ಟೊಂದು ಕಾಮಗಾರಿಗಳನ್ನು ಮಾಡಿರೋದು ತೋರಿಸುತ್ತೆ ನಮ್ಮ ಸರ್ಕಾರ ಚೆನ್ನಾಗಿ ನಡೀತಿದೆ, ನಮ್ಮ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ನಾವು ನಮ್ಮ ರಾಜ್ಯದ ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿ. ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ನಮ್ಮ ಸರ್ಕಾರದಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯವರು ಇದ್ದ ಕಾಲದಲ್ಲೇ ಎಲ್ಲ ಕಾಮಗಾರಿಗೂ ಕೂಡ ಮಂಜೂರು ಸಿಕ್ಕಿತ್ತು. ಆದರೆ ಇದರ ಶಂಕುಸ್ಥಾಪನೆ ಮಾಡೋಕ್ಕಾಗಿರಲಿಲ್ಲ. ಇನ್ನೇನು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು, ಆದರೆ ತಂದೆಯವರು ಅಚಾನಕ್ಕಾಗಿ ಸ್ಥಾನದಿಂದ ಕೆಳಗಿಳಿಬೇಕಾಯಿತು. ಈಗ ನೂತನ ಮುಖ್ಯಮಂತ್ರಿಗಳಾಗಿ ನಮ್ಮ ಪಕ್ಷದ ಎಲ್ಲರ ಹೆಮ್ಮೆಯ ಮುಖಂಡರಾದಂತಹ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇವತ್ತು ಅವ್ರ ನೇತೃತ್ವದಲ್ಲಿ ನಾವು ಇಷ್ಟೊಂದು ವೆಚ್ಚದ ಕಾಮಗಾರಿಗಳಿಗೆ ನಾವು ಶಂಕುಸ್ಥಾಪನೆಯನ್ನ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತಿರಬೇಕು, ಕಾಂಗ್ರೆಸ್ ಅಂದ್ರೆ ಅಭಿವೃದ್ಧಿ. ಕಾಂಗ್ರೆಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಜನಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡುವಂತ ಪಕ್ಷ. ಕಾಂಗ್ರೆಸ್ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ಯಾರು ಕಟ್ಟ ಕಡೆಯಲ್ಲಿ ಇರ್ತಾರೆ, ಅದು ಹಿಂದುಳಿದ ವರ್ಗದವರಾಗಿರ್ಬಹುದು, ದಲಿತರಾಗಿರಬಹುದು, ರೈತರಾಗಿರ್ಬಹುದು, ಮಹಿಳೆಯರಾಗಿರ್ಬಹುದು, ಅಲ್ಪಸಂಖ್ಯಾತರಾಗಿರ್ಬಹುದು, ಎಲ್ಲ ಶೋಷಿತ ವರ್ಗದವರು ಪರವಾಗಿ ಕೆಲಸ ಮಾಡುವಂಥದ್ದು. ಮತ್ತೆ ಎಲ್ಲ ಸಮುದಾಯದ ಬಡವರಿಗೋಸ್ಕರ ಕೆಲಸ ಮಾಡುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಇವಾಗ ನಾವು ಹಿಂದೆ 2013-18 ಇದ್ದಾಗಲೂ ಕೂಡ ಹಲವಾರು ಭಾಗ್ಯಗಳನ್ನು ಕೊಟ್ಟು ನಮ್ಮ ಪ್ರಣಾಳಿಕೆಯಲ್ಲಿ ಎಷ್ಟು ಭರವಸೆಗಳನ್ನು ಕೊಟ್ಟಿದ್ವೋ ಅದರೊಳಗೆ 99%ಗಿಂತಲೂ ಹೆಚ್ಚು ಭರವಸೆಗಳನ್ನು ನಾವು ಈಡೇರಿಸಿಕೊಟ್ಟಿದ್ವಿ. ನಂತರ ಮತ್ತೆ ನೀವು ಆಶೀರ್ವಾದ ಮಾಡಿ ನಾವು 2023ಕ್ಕೆ ಅಧಿಕಾರಕ್ಕೆ ಬಂದ್ವಿ. ಅಧಿಕಾರಕ್ಕೆ ಬಂದ ತಕ್ಷಣ ನಾವು ನಮ್ಮ ಪ್ರಣಾಳಿಕೆಯಲ್ಲಿ 5 ಗ್ಯಾರಂಟಿಗಳ ದೊಡ್ಡ ಭರವಸೆಗಳನ್ನು ನಿಮಗೆ ಕೊಟ್ಟಿದ್ವಿ. ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ ಈ 5 ಗ್ಯಾರಂಟಿಗಳನ್ನ ನಾವು ಜಾರಿಗೆ ತರ್ತೀವಿ ಅಂತ ಹೇಳಿ ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ರಿ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದಂತ 1 ವರ್ಷದೊಳಗೆ 5 ಗ್ಯಾರಂಟಿಗಳನ್ನ ಈಡೇರಿಸಿಕೊಟ್ಟಂತ ಸರ್ಕಾರ ಯಾವುದಾದ್ರು ಇದ್ರೆ, ಪ್ರಣಾಳಿಕೆಯಲ್ಲಿರುವಂತಹ ಭರವಸೆಗಳನ್ನ ಒಂದೇ ವರ್ಷದಲ್ಲಿ ಪೂರೈಸಿರುವಂತ ಯಾವ್ದು ಸರ್ಕಾರ ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ. ಸೊ ಯಾವಾಗಲೂ ಕೂಡ ನಾವು ನುಡಿದಂತೆ ನಡೆಯುವಂತ ಕೆಲಸ ಮಾಡ್ತೇವೆ. ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪುವಂತದ್ದಲ್ಲ ನಮ್ಮ ಸರ್ಕಾರ. ಸೊ ಹಾಗಾಗಿ ನಾವು ಇವತ್ತು ನಿಮ್ಗೆ ಏನೇನು ಭರವಸೆಗಳನ್ನು ಕೊಟ್ಟಿದ್ವಿ ಅದನ್ನೆಲ್ಲ ಮಾಡಿದ್ದೀವಿ. ಇವತ್ತು ಅನ್ನಭಾಗ್ಯದ ಮೂಲಕ ಎಲ್ಲ ಬಡವರಿಗೂ ಕೂಡ 10 kg ಅಕ್ಕಿ ಕೊಡ್ತಾ ಇದ್ದೀವಿ. ಇಡೀ ಕರ್ನಾಟಕನ ಹಸಿವು ಮುಕ್ತ ಮಾಡಬೇಕು ಅಂತ ಕನಸಿಟ್ಕೊಂಡು ಅದನ್ನ ಸಾಕಾರ ಮಾಡಿದ್ದೀವಿ. ಅದೇ ರೀತಿ ಶಕ್ತಿ ಯೋಜನೆ ಮೂಲಕ ಎಲ್ಲ ಸ್ತ್ರೀಯರಿಗೂ ಕೂಡ, ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾದಂತಹ ಬಸ್ ಪ್ರಯಾಣ ಮಾಡಿದ್ದೀವಿ. ಇದರಿಂದ ಎಷ್ಟೊಂದು ಜನ ವಿದ್ಯಾರ್ಥಿನಿಯರಿಗೆ ಅನುಕೂಲ ಆಗ್ತಾ ಇದೆ. ಇವತ್ತು ಓದೋದಕ್ಕೆ ದೂರದ ಶಾಲೆಗಳಿಗೆ, ಕಾಲೇಜ್ಗಳಿಗೆ ಹುಡುಗಿಯರು ಹೋಗ್ಬೇಕಾದ್ರೆ, ವಿದ್ಯಾರ್ಥಿನಿಯರು ಹೋಗ್ಬೇಕಾದ್ರೆ ಮೊದಲು ಭಯ ಪಟ್ಕೊಳ್ತಾ ಇದ್ರು, ಅಥವಾ ಅವ್ರ ಮನೇಲಿ ಅದಕ್ಕೋಸ್ಕರ ಹುಡುಗಿಯರಿಗೋಸ್ಕರ ಖರ್ಚು ಮಾಡಬೇಕು, ಯಾತಿ ಖರ್ಚು ಮಾಡಬೇಕು ಅಂತ ಹೇಳಿ ಇಂದು ಮುಂದೆ ನೋಡ್ತಾ ಇದ್ರು. ಆದ್ರೆ ಶಕ್ತಿ ಯೋಜನೆ ಬಂದ ಮೇಲೆ ವಿದ್ಯಾರ್ಥಿನಿಯರು ಕುಟುಂಬದ ಮೇಲೆ ಆಧಾರ ಪಡೆದೆ ಇವತ್ತು ಎಲ್ಲರೂ ಕೂಡ ಶಾಲಾ ಕಾಲೇಜುಗಳಿಗೆ ಹೋಗಂಗಾಗಿದೆ. ಅದೇ ರೀತಿ ಒಂದು ಅಧ್ಯಯನ ಹೇಳುತ್ತೆ, ನಾವು ಶಕ್ತಿ ಯೋಜನೆ ತಂದ ಮೇಲೆ ಮಹಿಳೆಯರು ಉದ್ಯೋಗದಲ್ಲಿ ಭಾಗವಹಿಸಿಕೆ ಏನಿದೆ ಅದು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ ಇವತ್ತು. ಹಾಗಾಗಿ ಇವತ್ತು ಮಹಿಳೆಯರು ಕೂಡ ದೂರದಲ್ಲಿ ಉದ್ಯೋಗ ಇದ್ರು ಕೂಡ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಇರೋದ್ರಿಂದ ಅವರು ಧೈರ್ಯವಾಗಿ ಇವತ್ತು ಉದ್ಯೋಗಕ್ಕೆ ಹೋಗ್ತಾ ಇದ್ದಾರೆ, ತಮ್ಮ ಕುಟುಂಬದ ಆದಾಯನ ಹೆಚ್ಚಿಕೊಳ್ತಾ ಇದ್ದಾರೆ. ಅದರಿಂದ ಬಡತನ ನೀಗಿಸುವಂತ ಕೆಲಸ ಕೂಡ ಆಗ್ತಾ ಇದೆ. ಅದೇ ರೀತಿ ನಾವು ಯುವ ನಿಧಿಯಲ್ಲಿ ನಿರುದ್ಯೋಗಿಗಳಿಗೆ ಯಾರು ಡಿಗ್ರಿ ಮಾಡಿರ್ತಾರೆ ಅವ್ರಿಗೂ ಕೂಡ ಸಹಾಯಧನ ಕೊಡ್ತಿದ್ದೀವಿ, ಯಾರು ಡಿಪ್ಲೊಮಾ ಮಾಡಿರ್ತಾರೆ ಅವ್ರಿಗೂ ಕೂಡ ಸಹಾಯಧನ ಕೊಡ್ತಿದ್ದೀವಿ. ಅದರಿಂದ 1 ವರ್ಷ ನಿರುದ್ಯೋಗಿಗಳು ಆ ಸಹಾಯಧನ ಪಡ್ಕೊಂಡು 1 ವರ್ಷ ತನಕ ಕೆಲಸ ಹರಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾರ ಮೇಲೂ ಕೂಡ ಅವರು ಅವಲಂಬಿತರಾಗದೆ ತಮ್ಮ
ಬರುವಂತ ಸಾಧನದ ಆಧಾರದ ಮೇಲೆ ಕೆಲಸ ಹುಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಗೃಹ ಜ್ಯೋತಿ ಯೋಜನೆಯಲ್ಲಿ ಇವತ್ತು ಎಲ್ಲ ಮನೆಗಳಿಗೂ ಕೂಡ ನಾವು ಉಚಿತವಾದಂಥ ವಿದ್ಯುತ್ ಕೊಡ್ತಾ ಇದ್ದೀವಿ. 200 ಯೂನಿಟ್ ತನಕ ನಾವು ಉಚಿತ ವಿದ್ಯುತ್ ಕೊಡ್ತಾ ಇದ್ದೀವಿ. ಅದರಿಂದ ಎಷ್ಟೊಂದು ಜನಕ್ಕೆ ಇವತ್ತು ಕುಟುಂಬನ ವೆಚ್ಚನ ತೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇವತ್ತೇನು ಎಲ್ಲ ವಸ್ತುಗಳ ಬೆಲೆ ಗಗನಕ್ಕೇರಿದೆ, ಆ ಬೆಲೆ ಏರಿಕೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಈ ಗೃಹ ಜ್ಯೋತಿ ಯೋಜನೆಯಿಂದ ಆಗಿದೆ. ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನಾವು ಎಲ್ಲ ಮಹಿಳೆಯರಿಗೆ, ಮನೆಯ ಯಜಮಾನರಿಗೆ, ಕುಟುಂಬದ ಯಜಮಾನಿಯರಿಗೆ ನಾವು 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ. ಈ 2,000 ರೂಪಾಯಿ ತಿಂಗಳು ಕೊಡ್ತಿರೋದ್ರಿಂದ ಇವತ್ತು ಎಷ್ಟೊಂದು ಮಹಿಳೆಯರಿಗೆ ಅನುಕೂಲ ಆಗಿದೆ. ಇವತ್ತು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಿರ್ತೀರಿ, ಮೀಡಿಯಾಗಳಲ್ಲಿ ನೋಡ್ತಿರ್ತೀವಿ, ಮಹಿಳೆಯರೇ ಹೇಳ್ತಾ ಇದ್ದಾರೆ ತಿಂಗಳಿಗೆ ಬರ್ತಿರುವಂಥ 2,000 ರೂಪಾಯಿಯಲ್ಲಿ ತಾವು ಸ್ವಂತ ಉದ್ಯೋಗನ ಆರಂಭ ಮಾಡುವಂತ ಪ್ರಾರಂಭ ಮಾಡಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಬರ್ತಿರೋ 2,000 ರೂಪಾಯಿ ಗೃಹಲಕ್ಷ್ಮಿ 2,000 ರೂಪಾಯಿಯಲ್ಲಿ ತಮಗೆ ಬೇಕಾದಂತಹ ಆಭರಣಗಳನ್ನು ಮಾಡಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇದೆ. 2,000 ರೂಪಾಯಿಲಿ ಎಷ್ಟೊಂದು ಜನ ವೃದ್ಧ ಮಹಿಳೆಯರು ತಮ್ಮ ಮಕ್ಕಳ ಮೇಲೆ ಅವಲಂಬಿತರಾಗದೆ ತಮ್ಮ ಔಷಧಿಗೋಸ್ಕರ, ತಮ್ಮ ಆರೋಗ್ಯಕ್ಕೋಸ್ಕರ ಖರ್ಚು ಮಾಡೋದಕ್ಕೆ ಸಾಧ್ಯ ಆಗಿದೆ. ಸೊ ಹೀಗಾಗಿ ಇಷ್ಟೊಂದು ಗ್ಯಾರಂಟಿ ಕಾರ್ಯಕ್ರಮಗಳ ಮೂಲಕ ನಾವು ನಾಡಿನಲ್ಲಿ ಬಡತನ ಹೋಗಿಸುವಂತ ಕೆಲಸ ಮಾಡಿದ್ದೀವಿ, ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿಸುವಂತ ಕೆಲಸ ಮಾಡಿದ್ದೀವಿ. ಎಲ್ಲ ಮಧ್ಯಮ ವರ್ಗದವ್ರಿಗೂ ಮತ್ತೆ ಕೆಳ ಮಧ್ಯಮ ವರ್ಗದವ್ರಿಗೂ, ಬಡ ಕುಟುಂಬದವ್ರಿಗೂ ಕೂಡ ಈ ಬೆಲೆ ಏರಿಕೆ ಬಿಸಿಯನ್ನು ತಡೆಯುವಂತ ಶಕ್ತಿಯನ್ನು ಕೊಡುವಂತ ಕೆಲಸ ಮಾಡಿದ್ದೀವಿ. ಜೊತೆಗೆ ನಮ್ಮ ನೂತನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಹೊಸದಾಗಿ ಮುಖ್ಯಮಂತ್ರಿಗಳಾದ ಮೇಲೆ ಇವತ್ತು ರಾಜ್ಯದಲ್ಲಿ ಒಂದು ಹೊಸ ಉತ್ಸಾಹನೇ ತಂದಿದ್ದಾರೆ. ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ದಿವಸನೇ ಒಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ನಮ್ಮೆಲ್ಲ ಮಂತ್ರಿಗಳಿಗೂ ಕೂಡ ನಮ್ಮ ಸರ್ಕಾರದ 100 ಪಾಯಿಂಟ್ ಅಜೆಂಡಾ ಏನಿರಬೇಕು ಅಂತೇಳಿ ಮೊದಲೇ ಯೋಚನೆ ಮಾಡಿ 2 ವರ್ಷಗಳು ನಾವು ಯಾವ ರೀತಿ ಕೆಲಸ ಮಾಡಬೇಕು ಅಂತೇಳಿ ಅದಕ್ಕೊಂದು ನೀಲಿ ನಿಕ್ಷೆನೆ ಹಾಕೊಟ್ಬಿಟ್ರು. ಅವರು ಕ್ಯಾಬಿನೆಟ್ ಪ್ರಮಾಣ ವಚನ ಸ್ವೀಕರಿಸಿದ ದಿವಸನೇ ಕ್ಯಾಬಿನೆಟ್ ಕರೆದು ಅವತ್ತೇ ಹೇಗೆ ಶಕ್ತಿ ಯೋಜನೆಯಲ್ಲಿ ನಾವು ಎಲ್ಲರಿಗೂ ಕೂಡ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ, ಅದೇ ರೀತಿ ವಿದ್ಯಾರ್ಥಿನಿಯರಿಗೂ ಕೂಡ ಉಚಿತ ಬಸ್ ಪಾಸ್ ಕೊಡುವಂತ ಘೋಷಣೆ ಮಾಡಿದ್ರು. ಜೊತೆಗೆ ಭಾರತ್ ಜೋಡೋ ಯುವ ಕ್ಲಬ್ಗಳನ್ನ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ, ಎಲ್ಲ ನಗರಸಭೆಗಳಲ್ಲಿ, ಎಲ್ಲ ನಗರ ಪಾಲಿಕೆಗಳಲ್ಲಿ ಸ್ಥಾಪಿಸಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ, ವಾರ್ಡ್ಗಳಿಗೂ ಕೂಡ 10 ಲಕ್ಷ ರೂಪಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು. ಸುಮಾರು 1,000 ಕೋಟಿ ವೆಚ್ಚದ ಈ ಒಂದು ಯೋಜನೆಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ತರ್ತಿದ್ದಾರೆ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ಕಾಳಜಿ ಇರೋದು, ಅವರ ಫೋಕಸ್ ಇರೋದು ಈ ನಾಡಿನ, ಈ ರಾಜ್ಯದ ಯುವಜನತೆ ಮೇಲೆ, ಈ ನಾಡಿನ ವಿದ್ಯಾರ್ಥಿನಿಯರ ಮೇಲೆ. ಯಾಕೆ ಅಂತಂತಂದ್ರೆ ಇವತ್ತಿನ ಯುವಜನರು ಏನಿರ್ತಾರೆ ಅವರೇ ಮುಂದೆ ನಾಡನ್ನ ಕಟ್ಟಬೇಕಾದರು. ಈ ರಾಜ್ಯದ ಭವಿಷ್ಯ ಏನಾದ್ರು ಉಜ್ವಲ ಆಗಿರ್ಬೇಕು ಅಂತಂತಂದ್ರೆ ಇವತ್ತಿನ ನಾವು ಈ ವಿದ್ಯಾರ್ಥಿನಿಯರಿಗೆ, ಯುವಕರಿಗೆ ನಾವು ಸರಿಯಾದಂತ ದಾರಿ ತೋರಿಸಬೇಕು, ಅವರಲ್ಲಿ ನಾಯಕತ್ವ ಲಕ್ಷಣಗಳನ್ನು ಬೆಳೆಸಬೇಕು, ಅವರು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಗೆ ನೋಡ್ಕೋಬೇಕು, ಅವರು ಸರ್ವತೋಮುಖ ವ್ಯಕ್ತಿತ್ವ ಬೆಳವಣಿಗೆ ಆಗಿ ನೋಡ್ಕೋಬೇಕು. ಅದಕ್ಕೆ ಪೂರಕವಾಗಿ ಈ ಭಾರತ ಯುವಜನ ನಾವು ಭಾರತ್ ಜೋಡೋ ಯುವಜನ ಕ್ಲಬ್ಗಳನ್ನ ಇವತ್ತು ಸ್ಥಾಪನೆ ಮಾಡ್ತಿದ್ದೀವಿ. ಅದರಿಂದ ಸಾವಿರಾರು ಯುವಜನರಿಗೆ ಕೂಡ ಅನುಕೂಲ ಆಗುತ್ತೆ. ಅವರು ತಮ್ಮ ಸರ್ವತೋಮುಖ ಬೆಳವಣಿಗೆಯನ್ನು ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಇಷ್ಟು ಮಹತ್ತರವಾದಂತಹ ಯೋಜನೆಗಳನ್ನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಂತಹ ಮೊದಲನೇ ದಿವಸದಲ್ಲಿ ಇವತ್ತು ಘೋಷಣೆ ಮಾಡಿದ್ದಾರೆ. ಇನ್ನು ಅವರು ನಮ್ಮ ರಾಜ್ಯಕ್ಕೆ ಬೇಕಾದಷ್ಟು ಕೆಲಸಗಳನ್ನ ಮಾಡಬೇಕು, ರಾಜ್ಯನ ಅಭಿವೃದ್ಧಿ ಪದ್ಧತಿ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಬಹಳಷ್ಟು ಯೋಜನೆಗಳನ್ನು ಹಾಕೊಂಡಿದ್ದಾರೆ. ಅದನ್ನೆಲ್ಲ 2 ವರ್ಷ ನಾವು ಹಂತವಾಗಿ ಜಾರಿಗೆ ತರ್ತೀವಿ. ಕರ್ನಾಟಕದಲ್ಲಿ ಒಂದು ಸುವರ್ಣ ಯುಗ ನಿರ್ಮಾಣ ಮಾಡ್ತೇವೆ. ಕರ್ನಾಟಕ ಯಾವತ್ತೂ ಕೂಡ ದೇಶದಲ್ಲೇ ನಂಬರ್ 1 ರಾಜ್ಯ ಆಗಿರೋ ಹಾಗೆ ನಾವು ನೋಡ್ಕೊಳ್ತೇವೆ. ಆ ಒಂದು ನಂಬಿಕೆ ನಮ್ಮ ಎಲ್ರಿಗೂ ಇದೆ, ನಮ್ಮ ಮುಖ್ಯಮಂತ್ರಿಗಳ ಮೇಲೆ. ಇವತ್ತು ನೀವು 2013-18 ಕೂಡ ಸಿದ್ದರಾಮಯ್ಯ ಅವರು ನೇತೃತ್ವ ವಹಿಸಿದಾಗ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರಿ. 2018 ಕೂಡ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗ ನಮ್ಮ ಪಕ್ಷಕ್ಕೆ ನೀವು ಆಶೀರ್ವಾದ ಮಾಡಿದ್ರಿ. ನಾವು ಈ 5 ವರ್ಷಗಳು ಕೂಡ ಜನಪರವಾದಂಥ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಿಮಗೋಸ್ಕರನೇ ಸರ್ಕಾರಿ ಬೊಕ್ಕಸದ ಹಣನ ಯಾರಿಗೆ ನ್ಯಾಯಯುತವಾಗಿ ಸೇರಬೇಕು ಅವ್ರಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಮೋದಿ ಸರ್ಕಾರ ಕೂಡ ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದೆ. ಅವರು ಕೂಡ ಇವತ್ತು ಬೆಲೆ ಏರಿಕೆ ಮಾಡಿದ್ದಾರೆ, ಬೇಕಾದಷ್ಟು ಟ್ಯಾಕ್ಸ್ ಗಳನ್ನ ಹಾಕಿದ್ದಾರೆ, ಬೊಕ್ಕಸನ ತುಂಬಿಸ್ಕೊಂಡಿದ್ದಾರೆ. ಅವ್ರಿಗೆ ಬೇಕಾದಂತ ಉದ್ಯಮಿಗಳಿಗೆ ಮಾತ್ರ ಕೆಲಸಗಳನ್ನು ಕೊಟ್ಟು ಹಣನ ಸರ್ಕಾರಕ್ಕೆ ಬರೋಂಗ್ ಮಾಡ್ಕೊಂಡಿದ್ದಾರೆ. ಆದ್ರೆ ಆ ಸರ್ಕಾರಿ ಹಣ, ಕೇಂದ್ರ ಸರ್ಕಾರದ ಹಣ ಜನರಿಗೆ ಉಪಯೋಗ ಆಗ್ತಿಲ್ಲ, ಬದಲಾಗಿ ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ. ಆ ಸರ್ಕಾರಿ ಹಣ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ. ಕೇವಲ ದೊಡ್ಡ ರಸ್ತೆಗಳನ್ನು ಮಾಡೋದು, ದೊಡ್ಡ ಕಾಮಗಾರಿಗಳನ್ನು ಮಾಡೋದು, ಅದನ್ನು ಮಾಡಿ ಕಾಂಟ್ರಾಕ್ಟರ್ಗಳ ಕೈಗೆ ಸಿಗೋಂಗ್ ಮಾಡ್ತಾ ಇದ್ದಾರೆ. ಆದ್ರೆ ನಾವಾಗಲ್ಲ. ಇವತ್ತು ನಮ್ಮ ಸರ್ಕಾರದ ಬೊಕ್ಕಸ ತುಂಬಬೇಕಂದ್ರೆ ಅದಕ್ಕೆ ಸಾಮಾನ್ಯ ಜನರ ಕಾರಣ, ನೀವು ಕಟ್ಟುವಂತ ತೆರಿಗೆ ಹಣದಿಂದ ನಮ್ಮ ಬೊಕ್ಕಸ ತುಂಬುತ್ತೆ.
ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಆ ಬೊಕ್ಕಸದ ಹಣ ನ್ಯಾಯಯುತವಾಗಿ ನಿಮಗೆ ಸೇರಬೇಕು. ಯಾರು ದೇಶದಲ್ಲಿ ಕಷ್ಟ ಪಡ್ತಾ ಇದ್ದಾರೆ, ಯಾರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ, ಯಾರು ಇವತ್ತು ಕುಟುಂಬ ನಿರ್ವಹಣೆಗೋಸ್ಕರ ಪರದಾಡ್ತಾ ಇದ್ದಾರೆ, ಅಂಥವ್ರಿಗೆ ಈ ಬೊಕ್ಕಸ ಹಣ ಸೇರಬೇಕು, ಅವ್ರಿಗೆ ನ್ಯಾಯಯುತವಾಗಿ ಸೇರಬೇಕು. ಅವಾಗ ಇಡೀ ಸಮಾಜ, ಇಡೀ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯ. ಹಾಗಾಗಿ ನಾವು ಆ ಬೊಕ್ಕಸದ ಹಣ ನಿಮಗೆ ಕೊಡುವಂತ ಕೆಲಸ ಮಾಡ್ತಿದ್ದೀವಿ ಈ ರೀತಿ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳ ಮೂಲಕ. ಹಾಗಾಗಿ ಜನರಿಗೋಸ್ಕರ ನಾವು ಕೆಲಸ ಮಾಡಿದ್ದೀವಿ. ಮುಂದಿನ ಇನ್ನೆರಡು ವರ್ಷದಲ್ಲಿ ಬರುವಂತ ಚುನಾವಣೆಯಲ್ಲೂ ಕೂಡ ನಾನು ಖಂಡಿತ ನಂಬಿಕೆ ಇದೆ, ನೀವು ನಮಗೆ ಬೆಂಬಲ ಕೊಡ್ತೀರಾ, ಸಹಕಾರ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕೂಡ ಚುನಾವಣೆಯಲ್ಲಿ ಇಲ್ಲದೆ ಹೋದ್ರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿರ್ತಾರೆ, ಚುನಾವಣಾ ನೇತೃತ್ವ ವಹಿಸಿರ್ತಾರೆ, ಎಲ್ಲ ಕಡೆ ಬಂದು ನಿಮ್ಮಲ್ಲಿ ಮತಯಾಚನೆ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ಹೇಳಿದಾಗೆ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ. ಇನ್ನೆರಡು ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡಿ ರಾಜ್ಯನ ಅಭಿವೃದ್ಧಿ ಪಡಿಸ್ತಾರೆ. ಅವರು ಕೂಡ ನಿಮ್ಮಲ್ಲಿ ಬಂದು ಮತಯಾಚನೆ ಮಾಡ್ತಾರೆ. ನಾವೆಲ್ಲರೂ ಕೂಡ ಒಟ್ಟಾಗಿ ಬಂದು ನಿಮ್ಮಲ್ಲಿ ಆಶೀರ್ವಾದಕ್ಕೆ ಬೇಡ್ತೀವಿ. ಆಗ ದಯವಿಟ್ಟು ನೀವು ಆಶೀರ್ವಾದ ಮಾಡಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂಗ ಮಾಡಿ, ಮತ್ತೆ ಜನರ ಸರ್ಕಾರ, ಜನರ ಪರವಾಗಿ ಕೆಲಸ ಮಾಡುವಂತ ಸರ್ಕಾರನ ಆಯ್ಕೆ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಈ ವೇದಿಕೆ ಮೂಲಕ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ಮಾಲೂರಿನಲ್ಲಿ ಇಷ್ಟೊಂದು ದೊಡ್ಡ ವೆಚ್ಚದ ಕಾಮಗಾರಿಗಳನ್ನ ತಂದು ಇಡೀ ಮಾಲೂರಿನ ಅಭಿವೃದ್ಧಿ ಮಾಡಿರುವಂತಹ ಇಲ್ಲಿನ ಜನಪ್ರಿಯ ಶಾಸಕರು, ನಮ್ಮ ತಂದೆಗೆ ಆತ್ಮೀಯರು ಆದಂತಹ ನಂಜೇಗೌಡರ ಪರವಾಗಿ ವಿಶ್ವವಾಗಿ ಎರಡು ಮಾತುಗಳನ್ನು ಆಡಲೇಬೇಕು. ನಂಜೇಗೌಡರು ಈಗಾಗಲೇ ಹೇಳಿದಾಗೆ ತಂದೆಗೆ ಬಹಳ ಆಪ್ತರು, ಯಾವತ್ತೂ ಕೂಡ ಪಕ್ಷಕ್ಕೆ ನಿಷ್ಠವಾಗಿ ದುಡ್ಕೊಂಡು ಬರ್ತಿರುವಂಥವ್ರು. ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು, ಎಷ್ಟೊಂದು ಜನ ನಾವುಗಳು ಸಚಿವರಾಗಬೇಕು ಅಂತ ಆಸೆಯಿಂದ ದೆಹಲಿಗೆ ಹೋಗಿದ್ವಿ, ಸಚಿವರು ನಮ್ಮನ್ನು ಮಾಡಿ ಅಂತ ಕೇಳ್ಕೊಂಡ್ವಿ, ಲಾಬಿ ಮಾಡಿದ್ವಿ. ಆದರೆ ನಂಜೇಗೌಡರು ಯಾವತ್ತೂ ಕೂಡ ಸಚಿವ ಸ್ಥಾನಕ್ಕೆ ಆಸೆ ಪಡಲಿಲ್ಲ. ಬದಲಾಗಿ ನನಗೆ ನನ್ನ ಕ್ಷೇತ್ರದ ಜನ ಮುಖ್ಯ, ನನ್ನ ಕ್ಷೇತ್ರನ ನಾನು ಅಭಿವೃದ್ಧಿ ಮಾಡಬೇಕು, ನಮ್ಮ ಕ್ಷೇತ್ರದ ಜನರ ಜೀವನನ ಸುಗಮ ಮಾಡಬೇಕು, ಅದಕ್ಕೆ ನನಗೆ ಹಣ ಕೊಡಿ, ನನಗೆ ಕ್ಷೇತ್ರಕ್ಕೆ ನೀವು ಹಣ ಕೊಟ್ಟು ಅನುದಾನ ಕೊಟ್ಟು ಕ್ಷೇತ್ರ ಅಭಿವೃದ್ಧಿ ಮಾಡಿದ್ರೆ ಅಷ್ಟೇ ಸಾಕು, ನನಗೆ ಯಾವುದು ಅಧಿಕಾರ ಬೇಡ ಅಂತ ಹೇಳಿ ಅಧಿಕಾರದ ಆಸೆ ಇಲ್ಲದೆ ನಿಸ್ವಾರ್ಥದಿಂದ ಇವತ್ತು ಕೆಲಸ ಮಾಡ್ತಿರುವಂಥವ್ರು ನಂಜೇಗೌಡರು. ಅಂಥವ್ರನ್ನ ನೀವು ಶಾಸಕರಾಗಿ ಪಡ್ಕೊಂಡ್ರು ನಿಜವಾಗ್ಲೂ ಸುದೈವ. ಹಾಗಾಗಿ ಅಂಥ ಒಬ್ಬ ಶಾಸಕನ ದಯವಿಟ್ಟು ಕೈ ಬಿಡಬೇಡಿ. ಯಾವಾಗಲೂ ಕೂಡ ಅವ್ರಿಗೆ ನಿಮ್ಮ ಬೆಂಬಲ, ಸಂಪೂರ್ಣ ಬೆಂಬಲ, ಸಹಕಾರ ಕೊಡಿ, ಅವ್ರಿಗೆ ಆಶೀರ್ವಾದ ಮಾಡಿ, ಮತ್ತೆ ಅವರು ಶಾಸಕರಾಗಿ ಗೆಲ್ಲಿಸಿ ಮುಂದೊಂದು ದಿವಸ ಅವರು ಸಚಿವರಾಗಿ ಇನ್ನೂ ಹೆಚ್ಚಿನ ಅನುದಾನ ತಂದು ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ತಾರೆ, ನಿಮ್ಮ ಜೀವನನ ಬೆಳಕು ಮಾಡ್ತಾರೆ ಅಂತ ಹೇಳ್ತಾ ಇವತ್ತು ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನನ್ನನ್ನು ಕೂಡ ಕರೆದು ನಿಮ್ಮಗಳ ಜೊತೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಂಜೇಗೌಡರಿಗೂ ಮತ್ತೆ ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವಂತಹ ಕೋಲಾರ ಜಿಲ್ಲೆಯ ಮತ್ತು ಮಾಲೂರು ತಾಲೂಕಿನ ಆಡಳಿತ ವರ್ಗದವರಿಗೆ ನನ್ನ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.